ಟೂ ವೀಲರ್ ಇಂಡಸ್ಟ್ರಿನಲ್ಲಿ ಇಂಪಾಸಿಬಲ್ ಅನ್ನೋದನ್ನ ಪಾಸಿಬಲ್ ಮಾಡೋದೇ ಬಜಾಜ್ ಅವರ ಮೈನ್ ಐಡಿಯಾ. ಕಮ್ಮಿ ಬೆಲೆಗೆ ಒಳ್ಳೆ ಗಾಡಿಗಳನ್ನ ರಿಲೀಸ್ ಮಾಡಿ ಅದನ್ನ ಎಲ್ಲರಿಗೂ ಸಿಗೋ ತರ ಮಾಡೋದೇ ಬಜಾಜ್ ಅವರ ಒಂದು ಮೈನ್ ಉದ್ದೇಶ ಅಂತಾನೆ ಹೇಳ್ಬೋದು. ಈ ಒಂದು ಐಡಿಯಾನ ಇಟ್ಕೊಂಡು ಬಜಾಜ್ ಮತ್ತೆ ಟ್ರಯಂಫ್ ಇಬ್ರು ಪಾರ್ಟ್ನರ್ಶಿಪ್ ನಲ್ಲಿ ಮಾರ್ಕೆಟ್ಗೆ ಒಂದು ಹೊಸ ಎಂಟ್ರಿ ಲೆವೆಲ್ ಬೈಕ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದೇ ದಿ ಟ್ರಯಂಫ್ ಸ್ಪೀಡ್ 400. ಈ ಒಂದು ಪ್ರೈಸ್ ಪಾಯಿಂಟ್ ನಲ್ಲಿ 350cc ಸೆಗ್ಮೆಂಟ್ ಕಿಂಗ್ ಅಂತ ಹೇಳ್ತಾ ಇದ್ರು. ಆದ್ರೆ ಟ್ರಯಂಫ್ ನವರು ಬರೀ 2.23 ಲಕ್ಷಕ್ಕೆ ಟ್ರಯಂಫ್ ಸ್ಪೀಡ್ 400 ನ ಲಾಂಚ್ ಮಾಡಿದ್ರು. ಇದೇ ಸಮಯದಲ್ಲಿ ಲಾಂಚ್ ಆಗಿದ್ದಂತಹ ಹಾರ್ಲಿ ಡೇವಿಡ್ಸನ್ X440 ಆಗಿರ್ಬೋದು, ಬಜಾಜ್ ಡಾಮಿನರ್ 400, ಹೋಂಡಾ ಹೈನೆಸ್ ಮತ್ತು ಸೆಗ್ಮೆಂಟ್ ನ ಕಿಂಗ್ ಅಂತಾನೆ ಕರ್ಸ್ಕೊತಾ ಇದ್ದಂತಹ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಗಿಂತನೂ ಬೆಲೆ ಕಮ್ಮಿ ಇತ್ತು. ಸ್ಪೀಡ್ 400 ಪಕ್ಕಾ ಒಂದು ಟ್ರಯಂಫ್ ಗಾಡಿನ ಅಂತ ತಿಳ್ಕೊಳ್ಳೋದಕ್ಕೆ ಒಂದೇ ದಾರಿ. ಅದೇನು ಅಂತ ಚೆಕ್ ಮಾಡೋಣ ಬನ್ನಿ. ಸ್ಪೀಡ್ 400 ಅಂತೂ ತುಂಬಾನೇ ಕ್ವಿಕ್ ಆಗಿದೆ. ಇದನ್ನ ಯಾಕೆ ಟ್ರಯಂಫ್ ಅಂತ ಕರೀತಾರೆ ಅಂದ್ರೆ ಇದರ ಒಂದು ಕ್ವಿಕ್ ರೆಸ್ಪಾನ್ಸ್ ಮತ್ತೆ ಪವರ್ ಡೆಲಿವರಿ ಮಾಡೋ ಸ್ಟೈಲ್. ಇದರಲ್ಲಿರೋದು 398cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ DOHC ಇಂಜಿನ್. ಈ ಒಂದು ಇಂಜಿನ್ ನಮಗೆ 40 PS ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ, ಜೊತೆಗೆ 37.5 Nm ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದು ಡ್ಯೂಕ್ 390 ತರ ಮುಗು ಕೊಡದಂಗಿರಲ್ಲ, ತುಂಬಾನೇ ರಿಫೈನ್ಡ್ ಮತ್ತೆ ಅಂಡರ್ಸ್ಟೇಟೆಡ್ ಆಗಿದೆ. ನೀವು ಒಂಚೂರು ಪ್ರವೋಕ್ ಮಾಡಿದ್ರೆ ಸಾಕು, ಇದು ಅದ್ರ ಗೇಮ್ ನ ಆಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಯಾಕಂದ್ರೆ ಇದರಲ್ಲಿರೋ 37.5 Nm ಟಾರ್ಕ್ ನಲ್ಲಿ 30 Nm ಟಾರ್ಕ್ ಬರೀ ನಮಗೆ 3000 RPM ನಲ್ಲೇ ಸಿಗುತ್ತೆ. ಇದರ ಟಾಪ್ ಎಂಡ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ರೈಡ್ ಬೈ ವೈರ್ ಇರೋ ಕಾರಣ ಇದರಲ್ಲಿ ಥ್ರಾಟಲ್ ರೆಸ್ಪಾನ್ಸ್ ಕೂಡ ಅಷ್ಟೇ ಸ್ಮೂತ್ ಆಗಿದೆ. ಇದರಲ್ಲಿರೋ 6 ಸ್ಪೀಡ್ ಗೇರ್ ಬಾಕ್ಸ್ ತುಂಬಾನೇ ಪ್ರಿಸೈಸ್ ಆಗಿದೆ. ಅಗ್ರೆಸಿವ್ ಡೌನ್ ಶಿಫ್ಟ್ ನಲ್ಲಿ ಕೂಡ ಸ್ಲಿಪ್ಪರ್ ಕ್ಲಚ್ ಇರೋ ಕಾರಣ ತುಂಬಾ ಕರೆಕ್ಟ್ ಆಗಿ ಸ್ಲಾಟ್ ಆಗ್ತಾ ಇತ್ತು. ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಸಿಟಿ ಲಿಮಿಟ್ಸ್ ನಲ್ಲಿ ನನಗೆ ಇಂಜಿನ್ ಅಷ್ಟೊಂದು ಹೀಟ್ ಫೀಲ್ ಆಗ್ಲಿಲ್ಲ, ಯಾಕಂದ್ರೆ ಇದರಲ್ಲಿರುವಂತಹ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಹೀಟ್ ನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇತ್ತು. ಸ್ಪೀಡ್ 400 ನ ಬ್ರೇಕಿಂಗ್ ಸಿಸ್ಟಮ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿರುವಂತಹ 300 mm ನ ಡಿಸ್ಕ್ ಬ್ರೇಕ್ ಜೊತೆಗೆ ಬೈಬ್ರೆ ಸೆಟಪ್ ನನಗೆ ರೈಡ್ ಮಾಡ್ಬೇಕಾದ್ರೆ ತುಂಬಾನೇ ಕಾನ್ಫಿಡೆನ್ಸ್ ಕೊಡುತ್ತೆ. ಇದರಲ್ಲಿರುವಂತಹ ಬ್ರೇಕಿಂಗ್ ಪರ್ಫಾರ್ಮೆನ್ಸ್, ಸ್ಟಾಪಿಂಗ್ ಪವರ್ ಮತ್ತೆ ಬೈಟ್ ತುಂಬಾನೇ ಕಾನ್ಫಿಡೆನ್ಸ್ ಕೊಡ್ತು. ಹಾಗಾಗಿ ನನಗೆ ಇದರಲ್ಲಿ ಕಂಪೇರ್ ಮಾಡೋದಕ್ಕೆ ಒಂದೇ ಒಂದು ಸಣ್ಣ ಪಾಯಿಂಟ್ ಕೂಡ ಉಳಿದಿಲ್ಲ. ಇದರಲ್ಲಿರುವಂತಹ 110 mm ಫ್ರಂಟ್ ವೀಲ್ ಮತ್ತೆ 150 mm ಬ್ಯಾಕ್ ವೀಲ್ ನನಗೆ ಕಾರ್ನರಿಂಗ್ ಅಲ್ಲಿ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇತ್ತು. ಡ್ರೈ ಕಂಡೀಷನ್ ಅಲ್ಲಿ ಸಿಗ್ತಾ ಇದ್ದಂತಹ ಒಂದು ಕಾನ್ಫಿಡೆನ್ಸ್ ನನಗೆ ವೆಟ್ ಕಂಡೀಷನ್ ಅಲ್ಲಿ ಸಿಗ್ಲಿಲ್ಲ. ಮುಂಭಾಗದಲ್ಲಿ ನಮಗೆ 43 mm USD ಸಸ್ಪೆನ್ಷನ್ 40 mm ಟ್ರಾವೆಲಿಂಗ್ ಜೊತೆಗೆ ಬಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಮೋನೋಶಾಕ್ 130 mm ಸಸ್ಪೆನ್ಷನ್ ಕೊಡ್ತಾರೆ. ಆದ್ರಿಂದ ಇದು ಇಂಡಿಯನ್ ರೋಡ್ ಕಂಡೀಷನ್ಸ್ ನಲ್ಲಿ ಗುಂಡಿ ಆಗಿರ್ಬೋದು ಅಥವಾ ಹಂಪ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಮತ್ತೆ ಸ್ಟೆಬಿಲಿಟಿ ಕೊಡುತ್ತೆ. ಸೊ ಆದ್ರಿಂದ ಇದರಲ್ಲಿರುವಂತಹ ಸಸ್ಪೆನ್ಷನ್ಗೆ ಫುಲ್ ಮಾರ್ಕ್ಸ್. ಇದು ಮಾಡರ್ನ್ ಕ್ಲಾಸಿಕ್ ಆಗಿರೋದ್ರಿಂದ ಪ್ರಾಕ್ಟಿಕಲ್ ಸೈಡ್ ನಲ್ಲೂ ಕೂಡ ಒಂದು ಒಳ್ಳೆಯ ಸ್ಕೋರ್ ಮಾಡುತ್ತೆ. ಇದರ ಕಾಂಪ್ಯಾಕ್ಟ್ ಡಿಸೈನ್, ಲೈಟ್ ವೈಟ್ ಫೀಲ್ ಮತ್ತು 803 mm ನ ಸೀಟ್ ಹೈಟ್ ನನಗೆ ತುಂಬಾನೇ ಆಕ್ಸೆಸಿಬಲ್ ಆಗಿದೆ. ಇದರಲ್ಲಿ ಸ್ವಿಚಬಲ್ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಇದೆ ಮತ್ತೆ ಕ್ವಿಕ್ ಚಾರ್ಜಿಂಗ್ ಗೋಸ್ಕರ ಟೈಪ್ ಸಿ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಇದರಲ್ಲಿರೋ 13 ಲೀಟರ್ ನ ಫ್ಯೂಯಲ್ ಟ್ಯಾಂಕ್ ಒಂದು ಡೀಸೆಂಟ್ ರೇಂಜ್ ಅನ್ನು ಕೊಡುತ್ತೆ. ಇದರ ಕ್ರಾಫ್ಟ್ಮನ್ಶಿಪ್ ಒಂದು ಹೊಸ ಬೆಂಚ್ ಮಾರ್ಕ್ ನ ಸೆಟ್ ಮಾಡಿದೆ. ಇದರ ಫಿಟ್ ಅಂಡ್ ಫಿನಿಶ್ ಮತ್ತು ಅಟೆನ್ಷನ್ ಟು ಡೀಟೇಲ್ ನಮಗೆ ಟ್ರಯಂಫಿನ ಒಂದು ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡುತ್ತೆ. ಈ ಒಂದು ಮಾಡರ್ನ್ ಕ್ಲಾಸಿಕ್ ಆಗಿರುವಂತಹ ಸ್ಪೀಡ್ 400 ನಲ್ಲಿ ಮಾಡರ್ನ್ ಫೀಚರ್ಸ್ ಏನು ಕಮ್ಮಿ ಇಲ್ಲ. ಆಲ್ LED ಸೆಟಪ್ ಜೊತೆಗೆ ಎಮರ್ಜೆನ್ಸಿ ಟೈಮ್ ನಲ್ಲಿ ನಮಗೆ ಹಜಾರ್ಡ್ ಲೈಟ್ ನ ಫಂಕ್ಷನ್ ಕೂಡ ಇದೆ. ಇನ್ಫಾರ್ಮೇಶನ್ ಕನ್ಸೋಲ್ ನ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಅನಲಾಗ್ ಸ್ಪೀಡೋಮೀಟರ್ ಜೊತೆಗೆ ಡಿಜಿಟಲ್ ಡಿಸ್ಪ್ಲೇ ನಲ್ಲಿ ಗೇರ್ ಪೊಸಿಷನ್ ಇಂಡಿಕೇಟರ್, ಟ್ಯಾಕೋಮೀಟರ್ ಮತ್ತು ಓಡೋಮೀಟರ್ ಮತ್ತು ಟ್ರಿಪ್ A ಟ್ರಿಪ್ B ನಂತಹ ಹಲವಾರು ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ. ಸ್ಪೀಡ್ 400 ನ ಯೂನಿಕ್ ಫೀಚರ್ ನ ನಾವಿಲ್ಲಿ ಹೇಳಲೇಬೇಕು. ಹಜಾರ್ಡ್ ಲೈಟ್ ಹಾಕಿದ್ದಾಗ ನಾವು ಕೀನ ವಾಪಸ್ ತಗೊಂಡ್ರು ಕೂಡ ಹಜಾರ್ಡ್ ಲೈಟ್ ಆನ್ ಅಲ್ಲೇ ಇರುತ್ತೆ. ಇದು ಒಂದು ಸೇಫ್ಟಿ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಇಂಜಿನ್ ಇಮೋಬಿಲೈಸರ್ ಇರೋ ಕಾರಣ ಈ ಒಂದು ಕೀ ಬಿಟ್ರೆ ಬೇರೆ ಯಾವುದೇ ಕೀನಲ್ಲಿ ಈ ಗಾಡಿ ಆನ್ ಆಗಲ್ಲ. ಫಸ್ಟ್ ಆಫ್ ಆಲ್ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇಲ್ಲ, ಬ್ಯಾಕ್ ಲೈಟ್ ಸ್ವಿಚಸ್ ಕೂಡ ಇಲ್ಲ. ಆದರೆ 2025 ವೇರಿಯಂಟ್ ನಲ್ಲಿ ಕಸ್ಟಮರ್ ಫೀಡ್ಬ್ಯಾಕ್ ನ ಅರ್ಥ ಮಾಡಿಕೊಂಡು ಅಡ್ಜಸ್ಟಬಲ್ ಕ್ಲಚ್ ಲಿವರ್ ಮತ್ತೆ ಬ್ರೇಕ್ ಲಿವರ್ ನ ಕೊಟ್ಟಿದ್ದಾರೆ. ನಾನು ಒಂದು ಯೂನಿಕ್ ಎಕ್ಸಾಸ್ಟ್ ನೋಟ್ ನ ಮಿಸ್ ಮಾಡ್ಕೋತಾ ಇದೀನಿ, ಯಾಕೆಂದ್ರೆ ಟ್ರಯಂಫ್ ನ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದೇ ಆ ಒಂದು ಎಕ್ಸಾಸ್ಟ್ ನೋಟ್. ಬಟ್ ನಾನು ಟ್ವಿನ್ ಸಿಲಿಂಡರ್ ಆಗಲಿ ಅಥವಾ ಟ್ರಿಪಲ್ ಸಿಲಿಂಡರ್ ಇಂಜಿನ್ ಆಗಲಿ ಅದರಲ್ಲಿ ಬರುವಂತಹ ಎಕ್ಸಾಸ್ಟ್ ನೋಟ್ ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಸಿಂಗಲ್ ಸಿಲಿಂಡರ್ ಇಂಜಿನ್ಗೆ ಇದು ಸಾಕು. ಡೌಟ್ ಬೇಡ, ಸ್ಪೀಡ್ 400 ನನ್ನ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ನ ಮೀರಿ ನಿಂತಿದೆ. ಅದು ಕೂಡ ಈ ಒಂದು 2.46 lakhs ಎಕ್ಸ್ ಶೋರೂಮ್ ಪ್ರೈಸ್ ನಲ್ಲಿ.
ನಾನಿಲ್ಲಿ ಮಾಡೋದಕ್ಕಾಗೋದು ಇಷ್ಟೇನೆ. ಬಜಾಜ್ ಮತ್ತೆ ಟ್ರಯಂಫ್ ಇಬ್ರು ಸೇರ್ಕೊಂಡು ಮಾರ್ಕೆಟ್ ನಲ್ಲಿ ಒಂದು ಟ್ರೆಂಡ್ ನ ಸೆಟ್ ಮಾಡಿದಕ್ಕಾಗಿ, ಜೊತೆಗೆ ಟೂ ವೀಲರ್ ಇಂಡಸ್ಟ್ರಿನಲ್ಲಿ ಒಂದು ಉತ್ತಮವಾದ ಕ್ರಾಫ್ಟ್ಮನ್ಶಿಪ್, ಪರ್ಫಾರ್ಮೆನ್ಸ್ ಮತ್ತು ಮಾಡರ್ನ್ ಫೀಚರ್ಸ್ ನ ಈ ಒಂದು ಪ್ರೈಸ್ ಪಾಯಿಂಟ್ಗೆ ಎಲ್ಲರಿಗೂ ಸಿಗಬಹುದು ಅನ್ನೋದನ್ನ ಪ್ರೂವ್ ಮಾಡಿದಕ್ಕಾಗಿ ನನ್ನ ಒಂದು ಹ್ಯಾಟ್ಸ್ ಆಫ್.